ಸರಿ, RSS ದಲಿತ ವಿರೋಧಿ ಅನ್ನೋ ವಾದ ಏನಿದೆ ಅದನ್ನು ನೀವು ಒಪ್ತೀರಾ ವೈಯಕ್ತಿಕವಾಗಿ? RSS ಮತ್ತು ನಮಗೆ ಮನುವಾದ, ಕಾಂಗ್ರೆಸ್ಸು ಮತ್ತು ಎಡಪಂಥೀನೂ ಕೂಡ ಎಲ್ಲರೂ ಕೂಡ ದಲಿತು ಮತ್ತು ನಮ್ಮ ಶೋಷಿತರ ಒಂದು ನ್ಯಾಯಕ್ಕೋಸ್ಕರ ನಿಂತಿಲ್ಲ. RSSನ ನ್ಯಾಯ ಏನು ಗೊತ್ತಾ, ಈ ಮೂರು ಸಿದ್ಧಾಂತಗಳು ಗಾಂಧಿವಾದ ಯಥಾಸ್ಥಿತಿ ಬಿಟ್ಟರೆ ಈ ಮೂರು ಬಲಪಂಥಿ, ಎಡಪಂಥಿ ಮತ್ತು ನಮ್ಮ ಸತ್ಯಪಂಥ ಯಾವಾಗಲೂ ನ್ಯಾಯಕ್ಕೋಸ್ಕರ ನಿಂತಿರೋ. ನ್ಯಾಯ ಅಂದರೆ ನಾನು ಹೆಂಗೆ ವ್ಯಾಖ್ಯಾನಿಸ್ತೀನಿ, ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು. ಸೊ ಈ ಒಂದು ಹಿಂದುತ್ವ ಬಲಪಂಥಿ ಇತಿಹಾಸನ ಹೆಂಗೆ ವ್ಯೂ ಮಾಡ್ತಾರೆ, 850-900 ವರ್ಷಗಳಿಂದ ಮುಸಲ್ಮಾನರ ಬೇರೆ ಬೇರೆ ದಾಳಿಕೋರರು ಬಂದು ನಮ್ಮಂಥ ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡಿ, ಧ್ವಂಸ ಮಾಡಿ, ನಮ್ಮ ದೇವಸ್ಥಾನ ಕೊಳ್ಳೆ ಹೊಡೆದು ಈ ರೀತಿ ನಮಗೆ ನ್ಯಾಯ ಬೇಕು, ಆ ಇತಿಹಾಸನ ತಪ್ಪು ಸರಿಪಡಿಸ್ಬೇಕು. ಬಟ್ ಅದು ಅವೈಜ್ಞಾನಿಕ ಇತಿಹಾಸ. ಅದು ಅವ್ರ ಇತಿಹಾಸನ ಅರ್ಥ ಮಾಡ್ಕೊಂಡಿಲ್ಲ. ಇತಿಹಾಸದಲ್ಲಿ ಬೇರೆ ಬೇರೆ ಪವರ್ ಪ್ಲೇಗಳು, ಸೋಷಿಯಲ್ ಪ್ರಾಸೆಸ್ಗಳಿದೆ. ಅವ್ರ ಇತಿಹಾಸನ ಭಾಳ ಅತಿ ಸರಳೀಕರಣ ಸೀಮಿತವಾಗಿ ನೋಡ್ತಾರೆ. ಸೊ ಆ ವಿಚಾರದಲ್ಲಿ ಅವರು ಏನು ಮಾಡ್ಬಿಡ್ತಾರೆ ಅಂದರೆ, ಹೌದು ದಲಿತರೆ ನೀವು ಬನ್ನಿ, ನಿಮ್ಗೆ 1000 ವರ್ಷ ಅನ್ಯಾಯ ಆಗಿದೆ, ಆದರೆ ನಮ್ಮ ಶತ್ರು ಇರೋದು ಮುಸಲ್ಮಾನ ಮತ್ತು ಕ್ರೈಸ್ತರು ಅಂತ ಬಳಸ್ತಾರೆ. ನೀವೇನು ಮಾಡಬೇಕು RSS ಅಂದರೆ, ಹೌದು ನಿಮಗೆ ಅನ್ಯಾಯ ಆಗಿದೆ, ನಿಮಗೆ ನ್ಯಾಯ ಒದಗಿಸ್ತೀವಿ ಅಂತ ಮಾಡಬೇಕು. ಸೊ ಅವರನ್ನು RSS ಡೈರೆಕ್ಟಾಗಿ ಜಾತಿವಾದ ಅನ್ನೋದು ಒಪ್ತೇ ಇರ್ಬೋದು, ಬಟ್ ಈ ಒಂದು ವ್ಯವಸ್ಥಿತವಾದ ಬ್ರಾಹ್ಮಣ್ಯದ ಶ್ರೇಣೀಕೃತ ವ್ಯವಸ್ಥೆಯನ್ನು ಕಿತ್ತಾಕಕ್ಕೆ ಬರಲ್ಲ. ಅದನ್ನು ಬಿಟ್ಟು ಈ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಇತರರು ಅಂತ ಮಾಡಿ ಬಲಪುಷಿ ಮಾಡಿ ದಲಿತನ ಆದಿವಾಸಿನ ಬಳಸ್ಕೊಂತಾರೆ. ಸರಿ, ಈ